ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಇವತ್ತಿನ ಕತೆ ಏನಪ್ಪ ಅಂದರೆ, ಗಿರಿಜಾ ಆಂಟಿ ಪಕ್ಕದ ಮನೆ ಹುಡುಗ ಗಿರೀಶನ ಹತ್ತಿರ ನಮ್ಮ ಮನೆಯಲ್ಲಿ ಮಾಡಿರುವ ತೂತು ವಡೆ ತಿನ್ನು ಬಾ ಅಂದರೆ ಗಿರೀಶ ಅವಳ ಹತ್ರ ತೂತು ವಡೆ ತಿನ್ನುವುದಕ್ಕೆ ರುಚಿಯಾಗಿ ಇರಲ್ಲ, ಅದರ ಬದಲು ನಿಮ್ಮ ಹತ್ತಿರವಿರುವ ತೂತು ವಡೆಯನ್ನು ಕೊಡು ಅಂತ ಹೇಳಿ ಅದನ್ನೇ ಚೆನ್ನಾಗಿ ತಿಂದು ರುಚಿಯ ಹೇಗಿದೆ ಅಂತ ಹೇಳಿ ಆಸೆಯನ್ನು ತೀರಿಸಿಕೊಂಡ. ಕಥೆಯಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕಥೆನ ಕೊನೆಯವರೆಗೂ ಕೇಳಿ. ಅದಕ್ಕೂ ಮೊದಲು ಕತೆಗೊಂದು ಲೈಕ್ ಹೊಡೆಯೋದನ್ನು ಮರಿಬೇಡಿ. ಸರಿ, ಹಾಗಿದ್ರೆ ಕಥೆನ ಶುರು ಮಾಡೋಣ ಬನ್ನಿ. ಗಿರಿಜಾಳ ಗಂಡನಾಗಿರುವ ಸುದೀಪ್ಗೆ ತೂತು ವಡೆ ಅಂದರೆ ಪಂಚಪ್ರಾಣ. ಹಾಗಾಗಿ ಅವಳು ಹಿಂದಿನ ರಾತ್ರಿ ತೂತು ವಡೆ ಮಾಡೋದಕ್ಕಂತ ರೆಡಿ ಮಾಡಿ ಇಟ್ಟಿದ್ದಳು. ಮರುದಿನ ಬೆಳಗ್ಗೆ ಬೇಗನೆ ಎದ್ದು ವಡೆಯನ್ನು ಮಾಡಿ ಸುದೀಪ್ಗೆ ತಿನ್ನಿಸಿ ಅವನು ಕೆಲಸಕ್ಕೆ ಹೋಗುವಾಗ ಒಂದಿಷ್ಟು ವಡೆಯನ್ನು ಕಳುಹಿಸಿ ಕೊಟ್ಟ ನಂತರ ಅವಳ ದಿನನಿತ್ಯದ ಕೆಲಸವನ್ನು ಆರಂಭಿಸಿದಳು. ಅವಳು ಬಟ್ಟೆ ಒಗೆಯಲು ಹೋದಾಗ ಪಕ್ಕದ ಮನೆ ಗಿರೀಶ್ ಹಲ್ಲು ಉಜ್ಜುತ್ತಾ ಹೊರಗಡೆ ಬಂದ. ಗಿರಿಜಾ ಗಿರೀಶ್ನನ್ನು ನೋಡಿ, ಏನಿವತ್ತು ತುಂಬ ತಡವಾಗಿ ಎದ್ದಿದೀಯಾ, ಕಾಲೇಜ್ ರಜೆ ಇದೆಯಾ ಅಂತ ಕೇಳಿದಳು. ಅದಕ್ಕವನು, ಇಲ್ಲ ಕಣೆ, ಇವತ್ತು ಸ್ವಲ್ಪ ಲೇಟಾಗಿ ಹೋಗುತ್ತೇನೆ ಅಂತ ಹೇಳಿದ. ಗಿರಿಜಾ ಯಾವಾಗಲೂ ಗಿರಿಜಾಳನ್ನು ಏಕವಚನದಲ್ಲೇ ಕರೆಯುತ್ತಿದ್ದ. ಗಿರಿಜಾಳ ಗಂಡ ಸುದೀಪ್ ಇದ್ದಾಗ ಮಾತ್ರ ಗೌರವದಿಂದ ಮಾತನಾಡಿಸುತ್ತಿದ್ದ. ಗಿರಿಜಾ ತುಂಬ ಪಾಪದವಳಾಗಿದ್ದರೆ ಅವಳು ಏನೂ ಕೂಡ ಹೇಳುತ್ತಿರಲಿಲ್ಲ. ನಂತರ ಗಿರೀಶ್ ಹತ್ತಿರ, ನಿಮ್ಮ ಮನೆಯಲ್ಲಿ ತಿಂಡಿ ಮಾಡಿದ್ರಾ ಅಂತ ಕೇಳುತ್ತಾಳೆ. ಅದಕ್ಕವನು, ಇವತ್ತು ತಿಂಡಿ ಮಾಡಿಲ್ಲ, ಊಟ ಮಾಡಿಕೊಂಡು ಹೋಗ್ತೀನಿ ಅಂತ ಹೇಳಿದ. ಅದಕ್ಕೆ ಗಿರಿಜಾ, ನಮ್ಮ ಮನೆಯಲ್ಲಿ ತೂತು ವಡೆ ಮಾಡಿದ್ದೀನಿ, ಹೋಗುವಾಗ ತಿಂದುಕೊಂಡು ಹೋಗು ಅಂತ ಹೇಳುತ್ತಾಳೆ. ಅದಕ್ಕೆ ಗಿರೀಶ್, ಸರಿ ಕಣೆ, ಬರ್ತೀನಿ ಅಂತ ಹೇಳುತ್ತಾನೆ. ಗಿರೀಶ್ ಬಟ್ಟೆ ಒಗೆದು ಒಣಗಿಸಿದ ನಂತರ ಸ್ನಾನ ಮಾಡಿಕೊಂಡು ಬಂದು ದೇವರಿಗೆ ಹೂವನ್ನಿಟ್ಟು ದೀಪ ಹಚ್ಚಿ ಪೂಜೆ ಮಾಡುತ್ತಾಳೆ. ಬಿಸಿ ನೀರಿನಿಂದ ಸ್ನಾನ ಮಾಡಿದ್ದರಿಂದ ಬೆವರಿನ ಮೂಲಕ ಬಟ್ಟೆ ಒದ್ದೆಯಾಗುತ್ತದೆ. ಅದೇ ಸಮಯಕ್ಕೆ ಗಿರೀಶ್ ತಿಂಡಿ ತಿನ್ನೋದಕ್ಕಂತ ಬರ್ತಾನೆ. ಗಿರಿಜಾ ದೇವರ ಮನೆ ಪೂಜೆ ಮಾಡಿಕೊಂಡು ಕುಂಕುಮ ಹಚ್ಚಿಕೊಂಡಿದ್ದರಿಂದ ತುಂಬ ಅಂದವಾಗಿ ಕಾಣಿಸುತ್ತಿರುತ್ತಾಳೆ. ಗಿರೀಶನಿಗೆ ಗಿರಿಜಾಳ ಅಂದವನ್ನು ನೋಡಿ ತಲೆಯಲ್ಲಿ ಏನೇನೋ ಯೋಚನೆಗಳು ಬರುತ್ತೆ. ಮುಂದೊಂದು ದಿನ ತಾನು ಮದುವೆಯಾದರೆ ಇಂಥವಳನ್ನೇ ಮದುವೆ ಆಗಬೇಕು ಅಂತ ಆಸೆ ಪಡುತ್ತಾನೆ. ನಂತರ ಗಿರಿಜಾ ಅವನ ಹಣೆಗೆ ಕುಂಕುಮವಿಟ್ಟು ಅಡುಗೆ ಮನೆಗೆ ಬಾ, ತಿಂಡಿ ಕೊಡುತ್ತೇನೆ ಅಂತ ಹೇಳಿ ಅಡುಗೆ ಮನೆಗೆ ಹೋಗ್ತಾಳೆ. ಗಿರೀಶ್ ಅವನ ಬ್ಯಾಗನ್ನು ಕುರ್ಚಿಯ ಮೇಲಿಟ್ಟು ತಿಂಡಿ ತಿನ್ನೋದಕ್ಕೆ ಅಂತ ಅಡುಗೆ ಮನೆಗೆ ಹೋಗ್ತಾನೆ. ಗಿರಿಜಾ ಅಡುಗೆ ಮನೆಗೆ ಹೋದವಳೆ ವಡೆ ತಿನ್ನೋದಕ್ಕೆ ಸಾಂಬಾರು ಮಾಡಿಲ್ಲ ಕಣು, 2 ನಿಮಿಷದಲ್ಲಿ ಕಾಫಿ ಮಾಡಿ ಕೊಡ್ತೀನಿ ಅಂತ ಹೇಳುತ್ತಾಳೆ. ಅದಕ್ಕೆ ಗಿರೀಶ್ ಸರಿ ಅಂತ ಹೇಳಿ ಅವಳ ಅಂದವನ್ನೇ ಕಣ್ತುಂಬಿಕೊಳ್ಳುತ್ತಾ, ಏನಿವತ್ತು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀಯಾ ಅಂತ ಕೇಳುತ್ತಾನೆ. ಅದಕ್ಕೆ ಗಿರಿಜಾ, ಹಾಗೇನಿಲ್ಲ ಬಿಡು, ಪ್ರತಿದಿನ ಕಾಣಿಸುವ ಹಾಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳುತ್ತಾಳೆ. ಗಿರೀಶನಿಗೆ ಮೊದಲಿನಿಂದಲೂ ಅವಳ ಮೇಲೆ ಆಸೆ ಇರುತ್ತೆ. ಹಾಗಾಗಿ ಅವಳನ್ನು ಸಲಿಗೆಯಿಂದ ಏಕವಚನದಲ್ಲಿಯೇ ಕರೆಯುವುದಕ್ಕೆ ಶುರು ಮಾಡಿರುತ್ತಾನೆ. ಅವತ್ತು ಕಾಫಿ ಮಾಡುತ್ತಿರುವಾಗ ಹಿಂದಿನ ಭಾಗಗಳನ್ನು ನೋಡಿ ಕಣ್ತುಂಬಿಕೊಂಡು ಏನಾದರೂ ಮಾಡಿ ಒಂದಲ್ಲ ಒಂದಿನ ಇದನ್ನು ಕಣ್ಣಾರೆ ನೋಡಿ ತನ್ನ ಆಸೆಗಳನ್ನು ತೀರಿಸಿಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಾನೆ. ನಂತರ ಗಿರಿಜಾ ಕಾಫಿಯನ್ನು ಲೋಟಕ್ಕೆ ಹಾಕಿ ವಡೆಯನ್ನು ತಟ್ಟೆಗೆ ಹಾಕಿ ಕೊಡುತ್ತಾಳೆ. ಗಿರೀಶನು ಅಲ್ಲೇ ಕೆಳಗೆ ಕುಳಿತು ಕಾಫಿ ಕುಡಿಯುತ್ತಾ ತಿಂಡಿ ತಿನ್ನುತ್ತಾನೆ. ಹೀಗೆ ತಿನ್ನುತ್ತಿರುವಾಗ ವಡೆಗೆ ಉಪ್ಪು ಹಾಕಿದ್ದು ಕಡಿಮೆಯಾಗಿದೆ, ಅಷ್ಟೊಂದು ರುಚಿಯಾಗಿಲ್ಲ ಅಂತ ಹೇಳುತ್ತಾನೆ. ಅದಕ್ಕವಳು, ಹೌದಾ, ಸುದೀಪ್ ಮಾತ್ರ ಏನೂ ಹೇಳಲಿಲ್ಲವಲ್ಲ ಅಂತ ಹೇಳಿ ಒಂದು ವಡೆನ ತಿಂದು ನೋಡುತ್ತಾಳೆ. ಆವಾಗ ಅವಳಿಗೂ ಗೊತ್ತಾಗುತ್ತೆ ವಡೆಗೆ ಉಪ್ಪು ಹಾಕಿದ್ದು ಕಡಿಮೆಯಾಗಿದೆ ಅಂತ. ಆವಾಗ ಗಿರೀಶ್ ಹತ್ತಿರ, ಇನ್ನೇನು ಮಾಡೋದಕ್ಕೆ ಆಗಲ್ಲ, ನಿನಗೆ ಎಷ್ಟು ಬೇಕೋ ಅಷ್ಟು ವಡೆನ ತಿನ್ನು, ಉಳಿದಿದ್ದನ್ನು ಅಲ್ಲೇ ಬಿಡು ಅಂತ ಹೇಳುತ್ತಾಳೆ. ಅದಕ್ಕೆ ಗಿರೀಶ್ ಹೇಳ್ತಾನೆ, ನನಗೆ ಸಪ್ಪೆ ಇರೋದನ್ನು ತಿನ್ನೋದಂದರೆ ಚೂರು ಇಷ್ಟ ಆಗಲ್ಲ, ನೆನ್ನೆ ಮಾಡಿದ ಪಲ್ಯ ಅಥವಾ ಸಾಂಬಾರಿದ್ದರೆ ಹಾಕು, ತಿಂತೀನಿ ಅಂತ ಹೇಳ್ತಾನೆ. ಅದಕ್ಕೆ ಗಿರಿಜಾ, ನೆನ್ನೆ ಮಾಡಿದ್ದೆಲ್ಲ ಖಾಲಿಯಾಗಿದೆ ಕಣೋ, ಏನೂ ಕೂಡ ಉಳಿದಿಲ್ಲ, ಅದನ್ನು ತಿಂದು ಕಾಫಿ ಕುಡಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಅವನು, ಇಲ್ಲ ಕಣೆ, ಏನಾದರೂ ಇದ್ದರೆ ಹಚ್ಚಿ ತಿಂತೀನಿ ಅಂತ ಹೇಳ್ತಾನೆ. ಅದಕ್ಕೆ ಗಿರಿಜಾ, ನೀನು ತಿನ್ನೋದೇ ಬೇಡ, ಅಲ್ಲೇ ತಟ್ಟೆಯಲ್ಲಿ ಬಿಟ್ಟು ಕಾಫಿನ ಕುಡಿ, ನಿನಗೆ ತಿನ್ನೋದಕ್ಕೆ ರುಚಿಯಾಗಿರಬೇಕೆಂದರೆ ನನ್ನದಕ್ಕೆ ಹಚ್ಚಿಕೊಂಡು ತಿನ್ನು, ಆವಾಗ ಉಪ್ಪು ಚೆನ್ನಾಗಿ ತಾಗಿ ರುಚಿಯಾಗಿರುತ್ತೆ ಅಂತ ಹೇಳುತ್ತಾಳೆ. ಗಿರೀಶನಿಗೆ ಅವಳ ಮಾತಿನ ಅರ್ಥ ಏನು ಅಂತಾನೆ ಗೊತ್ತಾಗಲ್ಲ. ಆಮೇಲೆ ಗೊತ್ತಾಗುತ್ತೆ. ಗಿರಿಜಾ ಏನು ಹೇಳಿದೆ ಅಂತ ಗಿರಿಜಾಳ ಮಾತನ್ನು ಕೇಳಿ ಇವನಿಗೆ ತುಂಬ ಸಂತೋಷವಾಗುತ್ತೆ. ಅದಕ್ಕವನು, ನೀನು ಏನು ಹೇಳಿದ್ದೆ ಅಂತ ಮತ್ತೆ ಹೇಳು ಅಂತ ಕೇಳುತ್ತಾನೆ.
ಅದಕ್ಕೆ ಗಿರಿಜಾ ಏನಿಲ್ಲ ಬಿಡು, ನಾನು ತಮಾಷೆಗೆ ಹೇಳಿದ್ದು ಅಂತ ಹೇಳ್ತಾಳೆ. ಗಿರೀಶನಿಗೆ ಗಿರಿಜಾಳ ಬಾಯಿಂದ ಬಂದ ಮಾತನ್ನು ಮತ್ತೆ ಕೇಳಿಸಿಕೊಳ್ಳಬೇಕೆಂದು ತುಂಬಾ ಆಸೆಯಾಗಿರುತ್ತೆ. ಆದರೆ ಗಿರಿಜಾ ಮಾತ್ರ ಆ ಮಾತನ್ನು ಮತ್ತೆ ಹೇಳೋದಿಲ್ಲ. ಅದಕ್ಕೆ ಗಿರೀಶನು ಪರವಾಗಿಲ್ಲ ಕಣೆ ಅಂತ ಒಳೆನ ತೋರಿಸಿ ಇದನ್ನು ನಿನ್ನದಕ್ಕೆ ಹಚ್ಚಿಕೊಂಡು ಆವಾಗ ಅದಕ್ಕೆ ಉಪ್ಪು ತಾಗಿ ರುಚಿಯಾಗುತ್ತೆ, ಆಮೇಲೆ ನಾನು ತಿನ್ನುತ್ತೇನೆ ಅಂತ ಹೇಳುತ್ತಾನೆ. ಅದಕ್ಕೆ ಗಿರಿಜಾ ಅಯ್ಯೋ ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ದು ಕಣೋ, ನೀನು ಆ ಮಾತನ್ನು ಸೀರಿಯಸ್ ಆಗಿ ತಗೋಬೇಡ ಅಂತ ಹೇಳುತ್ತಾನೆ. ಅದಕ್ಕೆ ಗಿರೀಶ್ ಅದೆಲ್ಲ ನನಗೆ ಗೊತ್ತಿಲ್ಲ, ಕನಿಷ್ಠ ಒಂದು ಒಡೆಗಾದರೂ ನಿನ್ನದನ್ನು ಹಚ್ಚಿಕೊಡಲೇಬೇಕು ಅಂತ ಹಠ ಮಾಡೋದಕ್ಕೆ ಶುರು ಮಾಡ್ತಾನೆ. ಗಿರಿಜಾ ಎಷ್ಟೇ ಬೇಡ ಅಂತ ಹೇಳಿದ್ರು ಗಿರೀಶ್ ಮಾತ್ರ ಅವಳ ಮಾತನ್ನು ಕೇಳೋದೇ ಇಲ್ಲ. ನಂತರ ಅವಳು ಸರಿ ಒಂದಕ್ಕೆ ಮಾತ್ರ ಹಚ್ಚಿಕೊಡುತ್ತೇನೆ, ಆದರೆ ನೀನು ಆಚೆ ತಿರುಗಬೇಕು ಅಂತ ಹೇಳುತ್ತಾಳೆ. ಅದಕ್ಕೆ ಗಿರೀಶನು ಸರಿ ನಾನು ಏನೂ ಕೂಡ ನೋಡುವುದಿಲ್ಲ, ಸುಮ್ಮನೆ ಆಚೆ ತಿರುಗಿ ಕಣ್ಣನ್ನು ಮುಚ್ಚಿಕೊಳ್ಳುತ್ತೇನೆ ಅಂತ ಹೇಳುತ್ತಾನೆ. ಗಿರೀಶ್ ಆಚೆ ತಿರುಗಿದಾಗ ನಂತರ ಗಿರಿಜಾ ಒಂದು ಒಡೆಯನ್ನು ತೆಗೆದುಕೊಂಡು ಅವಳದಕ್ಕೆ ಚೆನ್ನಾಗಿ ಹಚ್ಚಿ ತಗೋ ಅಂತ ಗಿರೀಶನಿಗೆ ಕೊಡುತ್ತಾಳೆ. ನಂತರ ಗಿರೀಶನು ತಿಂಡಿಯನ್ನು ತೆಗೆದುಕೊಂಡು ತಿನ್ನುತ್ತಾನೆ. ಒಡೆಯಿಂದ ಬರುತ್ತಿದ್ದ ಪರಿಮಳ ಗಿರೀಶನ ಮೂಗಿಗೆ ಬಡಿಯುತ್ತೆ. ಆವಾಗ ಅವನಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ತಿಂಡಿಯನ್ನು ತಿನ್ನುತ್ತಾ ಆಹಾ ಈಗ ಇದು ತುಂಬಾ ರುಚಿಯಾಗಿದೆ ಕಣೆ, ಇದೇ ಥರ ನಿನ್ನದಕ್ಕೆ ಹಚ್ಚಿಕೊಟ್ಟರೆ ನಾನು ಎಷ್ಟು ಬೇಕಾದರೂ ತಿಂದು ಖಾಲಿ ಮಾಡುತ್ತೇನೆ ಅಂತ ಹೇಳುತ್ತಾನೆ. ಅದನ್ನು ಪೂರ್ತಿಯಾಗಿ ತಿನ್ನುತ್ತಾನೆ. ಗಿರೀಶನ ಮಾತುಗಳನ್ನು ಕೇಳಿ ಗಿರಿಜಾಳಿಗೆ ತುಂಬಾ ನಾಚಿಕೆ ಆಗುತ್ತೆ. ಅವನು ಸ್ವಲ್ಪ ಕೂಡ ವೇಸ್ಟ್ ಮಾಡದೆ ವಡೆಯನ್ನು ತಿನ್ನುತ್ತಿದ್ದನ್ನು ನೋಡಿ ತುಂಬಾ ಸಂತೋಷ ಪಡುತ್ತಾಳೆ. ಗಿರೀಶ್ ಒಂದನ್ನು ತಿಂದ ಮೇಲೆ ಮತ್ತೊಂದಕ್ಕೆ ಹಚ್ಚಿಕೊಡುವುದಕ್ಕೆ ಹೇಳುತ್ತಾನೆ. ಅದಕ್ಕವಳು ಇನ್ನೂ ನನ್ನ ಕೈಯಿಂದ ಆಗಲ್ಲ, ನೀನು ಸುಮ್ಮನಿರು ಅಂತ ಹೇಳುತ್ತಾಳೆ. ಆದರೆ ಗಿರೀಶ್ ಬಿಡಬೇಕಲ್ಲ, ತಿಂಡಿಗೆ ಹಚ್ಚಿಕೊಡದಿದ್ದರೂ ಪರವಾಗಿಲ್ಲ, ಅದನ್ನೇ ನನಗೆ ಕೊಟ್ಟು ಬಿಡು, ಚೆನ್ನಾಗಿ ತಿಂದು ರುಚಿ ನೋಡುತ್ತೇನೆ ಅಂತ ಹೇಳುತ್ತಾನೆ. ಅದಕ್ಕೆ ಗಿರಿಜಾ ಮೊದಲು ನೀನು ಕಾಲೇಜಿಗೆ ಹೋಗಿ ಚೆನ್ನಾಗಿ ಓದಿ ಒಳ್ಳೆ ಸಾಧನೆ ಮಾಡು, ಆಮೇಲೆ ನಿನಗೆ ಇದಕ್ಕಿಂತ ಒಳ್ಳೆಯದು ಸಿಗುತ್ತೆ, ಈಗ ತಿಂಡಿಯನ್ನು ಬಿಟ್ಟು ಕಾಲೇಜ್ಗೆ ಹೊರಡು ಅಂತ ಹೇಳ್ತಾಳೆ. ಆದರೆ ಗಿರೀಶ್ ಮಾತ್ರ ನಾನು ಅದನ್ನು ತಿಂದು ರುಚಿ ನೋಡಿಯೇ ಹೋಗುವುದು, ಇಲ್ಲವೆಂದರೆ ಹೋಗುವುದಿಲ್ಲ ಅಂತ ದೃಢವಾಗಿ ಹೇಳುತ್ತಾನೆ. ಅದಕ್ಕೆ ಗಿರಿಜಾ ನೀನು ಈಗಲೇ ಇದಕ್ಕೆಲ್ಲ ಆಸೆ ಪಡಬಾರದು, ಮೊದಲು ಚೆನ್ನಾಗಿ ಓದಬೇಕು, ಆಮೇಲೆ ನಿನಗೆ ಇದಕ್ಕಿಂತ ರುಚಿಯಾಗಿರುವುದು ಸಿಗುತ್ತೆ ಅಂತ ಹೇಳುತ್ತಾಳೆ. ಅವಳು ಎಷ್ಟೇ ಹೇಳಿದರೂ ಗಿರೀಶ್ ಮಾತ್ರ ಗಿರಿಜಾಳ ಮಾತನ್ನು ಕೇಳದೆ ಹಠ ಮಾಡುತ್ತಲೇ ಇರುತ್ತಾನೆ. ಗಿರಿಜಾಳಿಗೂ ಸಹ ಅವನು ತಿಂಡಿಯನ್ನು ತಿಂದಿದ್ದನ್ನು ನೋಡಿ ತುಂಬಾ ಆಸೆ ಆಗಿರುತ್ತೆ. ಹಾಗಾಗಿ ಅವಳು ಇವನು ಕೊಡದಿದ್ದರೆ ಬಿಡುವುದಿಲ್ಲ ಅಂತ ಗೊತ್ತಾಗಿ ಸರಿ ತಗೋ ಏನು ಬೇಕಾದರೂ ಮಾಡು ಅಂತ ತೋರಿಸುತ್ತಾಳೆ. ಅವನಿಗೆ ಅದನ್ನು ನೋಡಿ ಬಾಯಲ್ಲಿ ನೀರು ಬರೋದಕ್ಕೆ ಶುರುವಾಗುತ್ತೆ. ಅವನ ಜೀವನದಲ್ಲಿ ಅದೇ ಮೊದಲ ಸಲ ನೋಡಿದ್ದು, ಹಾಗಾಗಿ ಮೊದಲು ಪೂರ್ತಿಯಾಗಿ ನೋಡಿ ಕಣ್ತುಂಬಿಕೊಂಡು ನಂತರ ಅದರ ರುಚಿಯನ್ನು ನೋಡುತ್ತಾನೆ. ಅದು ಎಷ್ಟು ಸ್ವಾದಿಷ್ಟವಾಗಿರುತ್ತದೆ ಅಂದರೆ ಅವನಿಂದ ಕನ್ನಡದ ಯಾವುದೇ ಪದಗಳಿಂದ ವರ್ಣಿಸುವುದಕ್ಕೆ ಆಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಹೀಗೆ ಸ್ವಲ್ಪ ಹೊತ್ತು ತಿಂದ ನಂತರ ಸಾಕು ಇವಾಗ ಕಾಲೇಜ್ಗೆ ಹೋಗು, ಓದು, ಇಲ್ಲದಿದ್ದರೆ ಇದರಿಂದ ನಿನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತೆ ಅಂತ ಹೇಳಿ ಬಿಡಿಸಿಕೊಳ್ಳುತ್ತಾಳೆ. ಫ್ರೆಂಡ್ಸ್, ಒಂದು ವೇಳೆ ಅವನ ಜಾಗದಲ್ಲಿ ನೀವು ಇದ್ದಿದ್ದರೆ ಏನು ಮಾಡುತ್ತಿದ್ರಿ ಅಂತ ಯೋಚಿಸಿ. ಗಿರೀಶ್ ಇಂತಹ ಅವಕಾಶ ಇನ್ನು ಮುಂದೆ ಯಾವತ್ತೂ ಸಿಗಲ್ಲ ಅಂತ ಅನಿಸಿ ಗಿರಿಜಾಳ ಕಾಲಿಗೆ ಬಿದ್ದು ನಿನ್ನ ತಮ್ಮಯ್ಯ ಅಂತೀನಿ, ನನಗೆ ಒಂದೇ ಒಂದು ಸಲ ಅವಕಾಶ ಮಾಡಿಕೊಡ್ತೀಯಾ ಅಂತ ಕಣ್ಣೀರಿಡುತ್ತಾ ಕೇಳುತ್ತಾನೆ. ಗಿರೀಶನ ಕಣ್ಣೀರು ಅವಳ ಪಾದ ಮೇಲೆ ಸುರಿದಾಗ ಗಿರಿಜಾಳಿಗೆ ಅವನ ಮೇಲೆ ಅನುಕಂಪ ಹುಟ್ಟುತ್ತೆ. ಅದಕ್ಕವಳು ನಿನಗೆ ಅವಕಾಶ ಕೊಡೋದು ದೊಡ್ಡ ವಿಷಯವೇನಲ್ಲ, ಆದರೆ ಇವತ್ತೊಂದು ದಿನ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ನೀನು ಪ್ರತಿದಿನ ಬೇಕೆಂದರೆ ನಾನೇನು ಮಾಡೋದು, ಮೊದಲೇ ನೀನು ತುಂಬ ಹಠಮಾರಿ, ಒಂದು ಅವಕಾಶದಿಂದ ನಿನ್ನ ವಿದ್ಯಾಭ್ಯಾಸ ಹಾಳಾದರೆ ಅದಕ್ಕೆ ನೇರವಾಗಿ ನಾನೇ ಹೊಣೆ ಆಗುತ್ತೇನೆ, ನಿನ್ನ ಜೀವನ ನನ್ನಿಂದ ಹಾಳಾಗುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಅಂತ ಹೇಳುತ್ತಾಳೆ. ಅದಕ್ಕೆ ಗಿರೀಶನು ಇಲ್ಲ ಕಣೆ, ಇವತ್ತೊಂದಿನ ನನಗೆ ಅವಕಾಶ ಕೊಡು, ನಿನ್ನ ಮೇಲೆ ತುಂಬ ಆಸೆ ಇಟ್ಟುಕೊಂಡಿದ್ದೇನೆ, ಇವತ್ತೇ ಮೊದಲು ಇವತ್ತೇ ಕೊನೆ ಅಂತ ಬೇಡಿಕೊಳ್ಳುತ್ತಾನೆ. ಆವಾಗ ಗಿರಿಜಾಳ ಮನಸ್ಸು ಕರಗಿ ಸರಿ ಅಂತ ಒಪ್ಪಿಕೊಂಡು ಮಾಡೋದಕ್ಕೆ ಒಂದೇ ಒಂದು ಅವಕಾಶ ಕೊಡುತ್ತಾಳೆ. ಈ ರೀತಿಯ ಚಿನ್ನದಂತಹ ಅವಕಾಶ ಮತ್ತೆ ಯಾವತ್ತೂ ಸಿಗಲ್ಲ, ಹಾಗಾಗಿ ಈ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳೋಣ ಅಂತ ಲೆಕ್ಕಾಚಾರ ಹಾಕಿ ಅವನು ಯಾವ ರೀತಿಯಲ್ಲಿ ಮಾಡಬೇಕಂತ ಆಸೆ ಇರುತ್ತೋ ಅದನ್ನೆಲ್ಲ ಹೇಳುತ್ತಾನೆ. ಅವಳು ಎಲ್ಲದಕ್ಕೆ ತಲೆ ಆಡಿಸಿ ಅವನು ಹೇಳಿದ ರೀತಿಯಲ್ಲಿ ಮಾಡುವುದಕ್ಕೆ ಬಿಟ್ಟು ಅವನ ಆಸೆಯನ್ನು ಏರಿಸುತ್ತಾಳೆ. ಅದು ತುಂಬ ದೊಡ್ಡದಿದ್ದ ಕಾರಣ ಆ ನೋವನ್ನು ಸಹ ಸಹಿಸಿಕೊಂಡು ಸಾರ್ಥಕತೆ ಮೆರೆಯುತ್ತಾಳೆ. ಗಿರಿಜಾಳಿಗೆ ಅವನಿಗಿಂತ ತುಂಬಾ ಸಂತೋಷವಾಗುತ್ತೆ. ಕೊನೆಯಲ್ಲಿ ನೀರು ಹೊರಗಡೆ ಚೆಲ್ಲಿ ಹೋಗಿತ್ತು ಅಂತ
ಕೇಳುತ್ತಾನೆ. ಅದಕ್ಕೆ ಗಿರಿಜಾ ಹೇಳುತ್ತಾಳೆ, ಇಂತಹ ಒಳ್ಳೆಯ ಅನುಭವ ನನಗೆ ಇದುವರೆಗೂ ಆಗಿಲ್ಲ, ನನಗಂತೂ ತುಂಬಾ ಖುಷಿಯಾಗಿದೆ ಅಂತ ಹೇಳುತ್ತಾಳೆ. ನಂತರ ಅವನು ಅವಳಿಗೊಂದು ಅಪ್ಪಿಗೆ ಕೊಟ್ಟು ಕಾಲೇಜಿಗೆ ಹೊರಡುತ್ತಾನೆ. ಫ್ರೆಂಡ್ಸ್, ಕಥೆ ಹೇಗಿತ್ತು? ಚೆನ್ನಾಗಿತ್ತಲ್ವ? ಸರಿ, ಆಗಿದ್ದರೆ ಮತ್ತೆ ಮುಂದಿನ ವಿಡಿಯೋಗೆ ಸಿಗೋಣ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.